ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ವತಿಯಿಂದ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿಯಾಗಿ ಎರಡು ಭಾಗದಲ್ಲಿ, ಒಂದು ಧಾರವಾಡ ಹಾಗೂ ಇನ್ನೊಂದು ಮೈಸೂರಿನಲ್ಲಿ ಈ ಸ್ಕಿಲ್ ಯೂನಿವರ್ಸಿಟಿ ತರ ಅಥವಾ ಸೆಂಟರ್ ಆಫ್ ಎಕ್ಸಲೆನ್ಸ್ ವಿಶೇಷವಾಗಿ ಕನ್ಸ್ಟ್ರಕ್ಷನ್ ನಮ್ಮ ಏನು ವರ್ಕರ್ಸ್ ಇದ್ದಾರೆ, ನಮಗೆ ಸುಮಾರು 35 ಲಕ್ಷಕ್ಕಿಂತ 40 ಲಕ್ಷ ಜನ ಏನು ರಿಜಿಸ್ಟರ್ಡ್ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ, ಅವರಿಗೆ ಅವ್ರ ಮಕ್ಕಳಿಗೆ ವಿಶೇಷವಾಗಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳು ಅದೇ ವೃತ್ತಿನ ಕಲಿಬಾರ್ದು, ಆ ವೃತ್ತಿ ಕಲಿತಾ ಇದ್ರು ಕೂಡ ಅವರಿಗೆ ಅಪ್ಗ್ರೇಡ್ ಆಗಬೇಕು, ಸ್ಕಿಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸ್ಕಿಲ್ ಅನ್ನ ಅಪ್ಗ್ರೇಡ್ ಆಗಬೇಕು. ಕನ್ಸ್ಟ್ರಕ್ಷನ್ ನಲ್ಲಿ ಪ್ಲಂಬಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಸಿಮೆಂಟ್ ಮಾಡ್ತಕ್ಕಂಥ ಇರ್ಬೋದು, ಹೊಸ ಹೊಸ ಟೆಕ್ನಾಲಜಿಗಳನ್ನ ಯಾವ ರೀತಿ ಯೂಸ್ ಮಾಡಬೇಕೆಂಬ ಒಂದು ಹೊಸ ಪರಿಕಲ್ಪನೆ, ಆ ಒಂದು ಕೋರ್ಸಸ್ಗಳು ಇದರಲ್ಲಿ ಕೊಡೋದ್ರ ಜೊತೆಗೆ ಅದು ಬಿಟ್ಟು ಅವ್ರ ಮಕ್ಕಳುಗಳಿಗೆ ಸುಮಾರು 28 ಟ್ರೇಡು 60 ಡಿಫ್ರೆಂಟ್ ಕೋರ್ಸಸ್ಗಳನ್ನ ಒಂದೇ ಸೆಂಟರ್ನಲ್ಲಿ, ಬಹುಶಃ ಭಾರತ ದೇಶದಲ್ಲಿ ಎಲ್ಲಿ ಈ ಥರದ್ದು ಆ ಒಂದು ಸೆಂಟರ್ ಇಲ್ಲ. ಸುಮಾರು 28 ಟ್ರೇಡ್ಗಳಲ್ಲಿ 60 ಥರದ ಕೋರ್ಸಸ್ ಕಲಿಸ್ತಕ್ಕಂಥ ಯಾವುದೊಂದು ಇನ್ನ ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ಇಲ್ಲ ಅಂತ ಒಂದು ಪ್ಲಾನ್ ಅನ್ನು ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಂತ ಹೇಳಿ, ಅದಕ್ಕೆ ಇವತ್ತು ಒಂದು ಫಸ್ಟ್ ಪ್ರೆಸೆಂಟೇಷನ್ ಎಲ್ಲ ಇಂಡಸ್ಟ್ರಿ ಅವ್ರಿಗೆ ಕರೆಸಿದ್ವಿ. ಅವ್ರ ಅಭಿಪ್ರಾಯಗಳನ್ನ ತಗೊಳ್ಳಿಕ್ಕೆ ಅವ್ರಿಗೆ ಕರೆದಿದ್ವಿ, ಟ್ರೇಡಿಂಗ್ ಯೂನಿಯನ್ ಕೂಡ ಕರೆದಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದಿದ್ದೀರಿ. ಇದು ಮೊದಲನೇ ಬಾರಿಗೆ ಪ್ರೆಸೆಂಟೇಷನ್ ಆಗಿದೆ. ಇನ್ನ 2-3 ಬಾರಿ ನಾವು ಈ ರೀತಿಯಾದಂಥ ಇಂಟ್ರಾಕ್ಷನ್ ಆದ ನಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಜರಿಗೆ ಒಯ್ದು ಅವರ ಅಭಿಪ್ರಾಯವನ್ನು ಪಡೆದು ಆಮೇಲೆ ಇದಕ್ಕೆ ಮುಂದೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಐಟಿ ಎಂಪ್ಲಾಯಿಗಳು ಒಂದು ಆಕ್ಷೇಪ ಇರ್ತಾ ಇದೆ. ಯಾಕಂದ್ರೆ 10ರಿಂದ 9ರಿಂದ 12 ಗಂಟೆವರೆಗೂ ಡ್ಯೂಟಿ ವರ್ಕ್ ಜಾಸ್ತಿ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಶಿಫ್ಟ್ ನ ಕಡಿಮೆ ಮಾಡ್ತಾರೆ, 3 ಶಿಫ್ಟ್ 2 ಶಿಫ್ಟ್ ಮಾಡ್ತಾರೆ. ಅವಾಗ 3-1% ಜನ ಕೆಲಸ ಕಳ್ಕೊಂತಾರೆ, ಭಯ ಇದೆ. ಇದು ಹೆಂಗ್ ಕನ್ವಿನ್ಸ್ ಮಾಡ್ತೀವಿ? ಇಲ್ಲ, ಇದು ಮೊದಲಿಂದನೂ ಇಂಡಸ್ಟ್ರಿನಲ್ಲಿ ಇದೆ. ನಾವು ಆದ್ರೆ ಇನ್ನಾದ್ರೂ ಆ ರೀತಿ ಯಾವ್ದು ಪಾಸಿಟಿವ್ ಆಗಿ ಇಂಡಸ್ಟ್ರಿ ಬರೋ ಒಪಿನಿಯನ್ ತಗೊಂಡಿಲ್ಲ. ಸೊ ಅದ್ರ ಬಗ್ಗೆ ಸ್ಪಷ್ಟತೆ ಇದೆ. ನಾವು ಇನ್ನಾದ್ರೂ ಅದ್ರ ಬಗ್ಗೆ ಯಾವ್ದು ಪಾಸಿಟಿವ್ ಆಗಿ ನಾವು ಇಂಡಸ್ಟ್ರಿಗೆ ನಾವು ಅದ್ರ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಪ್ರತಿ ಸಲನೂ ಕೂಡ ಆಡಿಯೋ ವೈರಲ್ ವಿಚಾರಕ್ಕೆ, ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಆಡಿಯೋ ವೈರಲ್ ಆಗ್ತಿರುತ್ತೆ. ಇವತ್ತು ಕೂಡ BR ಪಾಟೀಲ್ ಅವರು ಮತ್ತೆ ಸರ್ಫರಾಜ್ ಖಾನ್ ಅವರು ಇವರು BA ಮಾತಾಡೋದು ಆಡಿಯೋ ವೈರಲ್ ಆಗ್ತಾ ಇದೆ. ಏನಂತ ಹೇಳಿದ್ರೆ ರಾಜೀವ್ ಗಾಂಧಿ ವಸ್ತು ನಿಗಮದಲ್ಲಿ ಮನೆಗಳ ಹಂಚಿಕೆ ಮಾಡ್ಬೇಕಾದ್ರೆ ದುಡ್ಡು ಕೊಡಬೇಕು ಅಂತ ಹೇಳಿ BR ಪಾಟೀಲ್ ಅವರು ಆರೋಪ ಹೇಳ್ತಾರೆ. ಸರ್ಫರಾಜ್ ಖಾನ್ ಅವರು ಕೇಳ್ತಾರೆ, ಪ್ರಶ್ನೆಗಳು ಕೇಳ್ತಾರೆ. ಈ ವಿಚಾರ ಪದೇ ಪಾರದರ್ಶಕತೆ ಪ್ರಶ್ನೆ ಬರುತ್ತೆ, ಭ್ರಷ್ಟಾಚಾರದ ಆರೋಪ ಬರುತ್ತೆ ಸರ್ಕಾರದ ವಿರುದ್ಧ. ಸರ್ಕಾರ ಒಂದು ಸ್ವಲ್ಪ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಲ್ಲ ಈ ವಿಚಾರ? ಅಲ್ಲ, ಯಾವುದೇ ಆರೋಪ ಬಂದ್ರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು. ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ. ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು. ಆಯ್ತಾ? ಥ್ಯಾಂಕ್ ಯು. ನಮಸ್ಕಾರ.